ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ಮೊದಲಿಗೆ ಅಗ್ನಿ ತತ್ವದ ರಾಶಿ ಮೇಷರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಈ ವಾರ ಮೇಷರಾಶಿಯವರಿಗೆ 4 ಗ್ರಹ ಶುಭ ಸ್ಥಾನದಲ್ಲಿ. ಮೊದಲನೆಯದಾಗಿ ಕುಜ ನಿಮ್ಮ ರಾಶಿಯಲ್ಲೇ, ದ್ವಿತೀಯದಲ್ಲಿ ಸೂರ್ಯ, ತೃತೀಯದಲ್ಲಿ ಶುಕ್ರ, ಚತುರ್ಥದಲ್ಲಿ ಗುರು ಮತ್ತು ಅಶುಭ ಸ್ಥಾನದಲ್ಲಿ ಬಂದು ಶನಿ 12ನೇ ಮನೆಯಲ್ಲಿ ಮತ್ತು ವಾರದ ಆರಂಭದಲ್ಲಿ ಚಂದ್ರ ಬಂದು 11ನೇ ಮನೆಯಲ್ಲಿ ರಾಹುವಿನ ಜೊತೆ ಸಂಚಾರವನ್ನು ಮಾಡುವಾಗ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಗಾಸಿಪ್ ನಡಿಬಹುದು. ಆದರೆ ನೀವು ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ ನಿಮ್ಮ ಕೆಲಸವನ್ನು ಮುಗಿಸಿ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ವಾರ ನಿಮ್ಮ ಕುಟುಂಬದ ಬೆಂಬಲದಿಂದ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು ಮತ್ತು ಯಾರಾದರೂ ಇರುತ್ತೆ ನಿಮಗೆ ಹಣ, ಸ್ಟಕ್ಕಾಗಿರೋ ಹಣ, ಆ ದುಡ್ಡು ನಿಮ್ಮ ಕೈಗೆ ಬಂದು ಸೇರುತ್ತೆ. ತುಂಬ ಸಮಯದಿಂದ ವಿಳಂಬವಾಗಿದ್ದ ಕಾರ್ಯಗಳನ್ನು ಫಿನಿಷ್ ಮಾಡ್ತೀರ ಮತ್ತು ಬೇಗನೂ ಮುಗಿಸ್ತೀರ ಆ ಕೆಲಸವನ್ನು. ನಿಮ್ಮ ಎನರ್ಜಿ ಲೆವೆಲ್ ಹೇಳಬೇಕಾದ್ರೆ ತುಂಬಾ ಹೈ ಇರುತ್ತೆ ಮತ್ತು ಆತ್ಮವಿಶ್ವಾಸದಿಂದ ಇರ್ತೀರ. ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಾ ಮತ್ತು ನಿಮ್ಮ ಬಾಸ್ ನಿಮಗೆ ಅಪ್ರಿಷಿಯೇಟು ಮಾಡ್ತಾರೆ. ಹೊಸ ಜವಾಬ್ದಾರಿಗಳ ಜೊತೆಗೆ ಹೊಸ ಅವಕಾಶಗಳನ್ನು ಈ ವಾರ ನಿಮಗೆ ಸಿಗುತ್ತೆ. ಜೊತೆಗೆ ಪಾಸಿಟಿವ್ ಸುದ್ದಿ ಒಂದು ನಿಮ್ಮ ಪ್ರಮೋಷನ್ ವಿಚಾರವಾಗಿ ಸಿಗಬಹುದು. ಬಿಸ್ನೆಸ್ ಮಾಡೋರ್ಗಂತೂ ಹೊಸ ಕ್ಲೈಂಟ್ಗಳನ್ನು ಅಟ್ರ್ಯಾಕ್ಟ್ ಮಾಡಿ ಡೀಲ್ಗಳನ್ನು ಮಾಡ್ಕೊತೀರ. ಎಕ್ಸ್ಟ್ರಾ ಸೈಡ್ ಬಿಸ್ನೆಸ್ನೂ ಮಾಡ್ತೀರ ನೀವು. ಅದರಿಂದ ಕಮಿಷನ್ ಬೇಸ್ ಮೇಲೆ ಆದಾಯನೂ ಬರೋ ಸಾಧ್ಯತೆ ಇದೆ. ಆದಾಯದ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಆದರೆ ನೀವು ಅನಗತ್ಯ ಖರ್ಚು ಮಾಡದೆ ನಿಮ್ಮ ಬಡ್ಜೆಟನ್ನು ಆರ್ಗನೈಸ್ ಮಾಡಿಕೊಂಡು ಬಾಕಿ ಬ್ಯಾಲೆನ್ಸ್ ಏನಾದರೂ ಸಾಲ ಇದ್ದರೆ ಅದನ್ನು ತೀರಿಸ್ಕೊಳ್ಳೋದು ಉತ್ತಮ ಅಂತ ಅನಿಸುತ್ತೆ. ಮೇಷರಾಶಿಯವರಿಗೆ ಈ ವಾರ ತುಂಬಾ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ನೀವೇನು ಮಾಡಬೇಕಂದ್ರೆ ದೊಡ್ಡ ಕೆಲಸವನ್ನು ಸ್ಟೆಪ್ ಬೈ ಸ್ಟೆಪ್ ಡಿವೈಡ್ ಮಾಡಿ ಒಂದೊಂದು ಸ್ಟೆಪ್ಪನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆವಾಗ ನಿಮಗೆ ವರ್ಕ್ ಲೋಡ್ ಮ್ಯಾನೇಜ್ ಮಾಡ್ಕೋಬೋದು. ಆವಾಗ ನಿಮಗೆ ಸ್ಟ್ರೆಸ್ಸೂ ಆಗಲ್ಲ. ಇಲ್ಲಾಂದರೆ ವರ್ಕ್ ಲೋಡಿಂದ ತಲೆನೋವು, ಸುಸ್ತು ಆಗೋ ಸಾಧ್ಯತೆಯೂ ಇದೆ. ಪ್ರತಿದಿನ ಮೆಡಿಟೇಷನ್ನು ಅಥವಾ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ವಾಕ್ ಆದರೂ ಮಾಡಿ. ಅದರಿಂದ ನಿಮ್ಮ ಮೆಂಟಲ್ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಪರ್ಸ್ನಲ್ ಲೈಫ್ ಬಗ್ಗೆ ಹೇಳಬೇಕಂದ್ರೆ ಈ ವಾರ ನಿಮ್ಮ ಆಕರ್ಷಣೆ ಹೆಚ್ಚಾಗಿರುತ್ತೆ. ಸಂಬಂಧದ ಬಾಂಧವ್ಯ ತುಂಬ ಆಳವಾದ ಭಾವನಾತ್ಮಕದಿಂದ ಕೂಡಿರುತ್ತೆ. ಕುಟುಂಬದ ಬೆಂಬಲ ತುಂಬಾ ಬಲವಾಗಿರುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದ ಮಾತ್ರ ಮನೆಯಲ್ಲಿ ಸಡನ್ನಾಗಿ ವಾದಗಳಿಗೆ ಕಾರಣವಾಗಬಹುದು. ತಾಳ್ಮೆಯಿಂದ ಮಾತುಕತೆಯನ್ನು ಮಾಡಿ ಸಣ್ಣ ತೊಂದರೆಗಳನ್ನು ಪರಿಹರಿಸಿಕೊಳ್ಳಿ. ಕೆಲಸದಲ್ಲಿ ನಿಮ್ಮನ್ನು ನೀವು ತುಂಬಾ ಪುಷ್ ಮಾಡ್ತೀರಾ, ಅದರಿಂದ ಸ್ಟ್ರೈನ್ ಮಾಡ್ಕೊತೀರಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಪುನಃ ಆರಂಭ ಮಾಡಿ ಕೆಲಸವನ್ನು. ವಾರದ ಮಧ್ಯದಲ್ಲಿ ಅತಿಯಾಗಿ ಆಲೋಚನೆ ಮಾಡ್ತೀರಾ ಮತ್ತು ಸೆಲ್ಫ್ ಡೌಟ್ ಪಡ್ತೀರಾ. ಸಡನ್ನಾಗಿ ರಿಯಾಕ್ಟ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ನಿದ್ರೆಹೀನತೆ ಆಗೋ ಸಾಧ್ಯತೆ ಇದೆ. ಸ್ಲೀಪ್ ಡಿಸ್ಟರ್ಬೆನ್ಸ್. ರೆಸ್ಟ್ಗೆ ಆದ್ಯತೆ ಕೊಡಿ. ಪ್ರತಿದಿನ 10 ನಿಮಿಷ ಆದರೂ ನೀವು ಕಣ್ಮುಚ್ಕೊಂಡು ರಿಲ್ಯಾಕ್ಸ್ ಆಗಬೇಕು. ಮತ್ತು ಈ ವಾರದ ಪರಿಹಾರ ಬಂದು ನಿಮ್ಮ ಇಷ್ಟ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ.